ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಕೊಲ್ಲಾಪುರ ಬಂದಿದ್ದೀವಿ. ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಕೊಲ್ಲಾಪುರ ಬಂದಿದ್ದೀವಿ. ಇದು ಮಹಾರಾಷ್ಟ್ರದಲ್ಲಿದೆ. ನಮ್ಮ ಮಗಳ ಸ್ಕೂಲು 4 ದಿನ ರಜೆ ಇತ್ತು. ಹಾಗಾಗಿ 4 ದಿನದಲ್ಲಿ ಕೊಲ್ಲಾಪುರ ಬಂದು ದೇವ್ರ ದರ್ಶನ ಮುಗಿಸ್ಕೊಂಡು ವಾಪಸ್ ಮತ್ತೆ ಹೋಗ್ಬೋದು ಅಂತ ಅಂದ್ಕೊಂಡು ಕೊಲ್ಲಾಪುರಕ್ಕೆ ಬಂದಿದ್ದೀವಿ. ಇಲ್ಲೇ ಪಕ್ಕದಲ್ಲೇ ಪಂಡ್ರಾಪುರ ಇದೆ. ಪಂಡ್ರಾಪುರಕ್ಕೆ ಹೋದರೆ 1 ವಾರ ಬೇಕಾಗುತ್ತೆ. ಯಾಕಂತಂದರೆ ಪಂಡ್ರಾಪುರ ಹೋಗಿ ಕೊಲ್ಲಾಪುರ ಹೋಗಿ ಪಂಡ್ರಾಪುರ ಸುತ್ತಮುತ್ತ ತುಂಬ ದೇವಸ್ಥಾನಗಳಿದ್ದಾವೆ. ಅವೆಲ್ಲ ನೋಡಿಕೊಂಡು ಮತ್ತೆ ವಾಪಸ್ ಊರಿಗೆ ಹೋಗೋಕ್ಕೆ 1 ವಾರ ಬೇಕೇ ಬೇಕು. ಹಾಗಾಗಿ ಇವಾಗ ಪಂಡ್ರಾಪುರ ಬೇಡ, ಮತ್ತೊಂದು ಟೈಮ್ ಹೋಗೋಣ ಅಂತ ಅಂದ್ಕೊಂಡು ಹೋಗಲಿಲ್ಲ. ನೋಡೋಣ, ಆದರೆ ಬೇಸಿಗೆಲಿ ಹೋಗ್ತೀವಿ ಪಂಡ್ರಾಪುರ್ಗೆ. ಯಾಕಂದರೆ ದೇವಸ್ಥಾನಕ್ಕೆ ಬಂದಾಗ ತುಂಬ ಅರ್ಜೆಂಟ್ ಮಾಡಿ ಎಲ್ಲ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಅರ್ಜೆಂಟ್ ಮಾಡಿದ್ರೆ ದರ್ಶನ ಅಷ್ಟು ಚೆನ್ನಾಗಾಗಲ್ಲ, ದೇವ್ರಿಗೆ ನೋಡಿದ್ವಿ ಅಂತ ಅನಿಸೋದು ಇಲ್ಲ. ಅದಕ್ಕೋಸ್ಕರ ಇವಾಗ ಕೊಲ್ಲಾಪುರ ಒಂದೇ ಸಾಕು. ಕೊಲ್ಲಾಪುರ ಮಹಾಲಕ್ಷ್ಮಿ ಒಂದೇ ದೇವ್ರ ದರ್ಶನ ಆದರೂ ಪರವಾಗಿಲ್ಲ, ಸಮಾಧಾನವಾಗಿ ಟೈಮ್ ತೊಗೊಂಡು ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗೋಣ ಅಂತ ಬಂದಿದ್ದೀವಿ. ನಾವು ಮಳೆಗಾಲ ಟೈಮಲ್ಲಿ ಬಂದಿದ್ವಿ. ಹಾಗಾಗಿ ಪದೇ ಮಳೆ ಬರೋದು ನಿಲ್ಲೋದು ಆಗ್ತಾಯಿತ್ತು. ಬೆಳಗ್ಗೆ ಒಂದು ಟೈಮು ಜೋರಾಗಿ ಮಳೆ ಬಂದು ಸ್ಟಾಪ್ ಆಗಿದೆ. ಇವಾಗ ನಾವು ದೇವಸ್ಥಾನದ ಹತ್ತಿರ ಬಂದಿದ್ದೀವಿ. ಅಷ್ಟೊಂದು ಜನ ಇರಲಿಲ್ಲ, ಕಮ್ಮಿ ಜನ ಇದ್ದರು. ಹೂವು, ಹಣ್ಣು, ಕಾಯಿ, ಕರ್ಪೂರ ತೊಗೊಂಡು ಟಿಕೆಟ್ ತೊಗೊಂಡು ದೇವಸ್ಥಾನದ ಒಳಗಡೆ ಹೋದ್ವಿ. ಶಕ್ತಿ ಪೀಠದಲ್ಲಿ ಇದು ಒಂದು ಶಕ್ತಿ ಪೀಠ. ಈ ದೇವಸ್ಥಾನ ತುಂಬ ಹಳೆಯ ಕಾಲದ ದೇವಸ್ಥಾನ ಇದೆ. ಆದರೆ ತುಂಬ ಆವರಣ ತುಂಬ ದೊಡ್ಡದಾಗಿದೆ, ತುಂಬ ದೊಡ್ಡದಿದೆ ದೇವಸ್ಥಾನ. ನೋಡಿ, ದೇವಸ್ಥಾನದ ಅಕ್ಕಪಕ್ಕನೇ ಎಲ್ಲ ಹೂವು ಹಣ್ಣು ಎಲ್ಲ ಮಾರ್ತಾಯಿದ್ರು. ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಇದೆ. ಏನಂತಂದರೆ ದೇವಸ್ಥಾನದ ಒಳಗಡೆ ಒಂದು ಗೋಡೆಗೆ ನಿಜವಾದ ಶ್ರೀಚಕ್ರ ಬರೆದಿರೋದಿದೆ. ನಿಜವಾದ ಶ್ರೀಚಕ್ರ ಇದೆ. ಅದನ್ನು ಕಣ್ಣಲ್ಲಿ ನೋಡಿದ್ರೇ ಪುಣ್ಯ. ಲಕ್ಷ್ಮೀ ಶ್ರೀಚಕ್ರ ಇದೆ. ಬನ್ನಿ ಫ್ರೆಂಡ್ಸ್, ನೀವು ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಮಾಡ್ಕೊಳ್ಳಿ. ಯಾರ್ಯಾರಿಗೂ ಅನುಕೂಲ ಆದರೆ ಬಂದು ಯಾವಾಗಲಾದರೂ ಒನ್ ಟೈಮ್ ಬಂದು ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗಿ. ಆಗಿಲ್ಲ ಅಂದರೆ ವಿಡಿಯೋದಲ್ಲಿ ನೋಡಿ. ಆ ಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಈ ಕಾಲದಲ್ಲಿ ದುಡ್ಡಿದ್ದರೆ ಎಲ್ಲ, ಲಕ್ಷ್ಮಿ ಇದ್ದರೆ ಎಲ್ಲ ಹೇಳ್ತಾರೆ. ಮನಸ್ಸಿರಬೇಕು ಒಳ್ಳೆಯದು. ದುಡ್ಡು ಏನೋ ಇವತ್ತು ಬರುತ್ತೆ ನಾಳೆಗೆ ಹೋಗುತ್ತೆ ಅಂತ. ಇಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ, ದುಡ್ಡಿದ್ರೇ ಎಲ್ಲ. ಇವಾಗ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ, ಹೋದಲ್ಲಿ ಅಯ್ಯೋ ನಮ್ಮದು ಒಳ್ಳೆ ಮನಸ್ಸಿದೆ, ನಾವು ತುಂಬ ಒಳ್ಳೆಯವರು, ನಮಗೂ ಒಂದು ಅಡ್ಮಿಟ್ ಮಾಡ್ಕೊಳ್ಳಿ, ನಮಗೊಂದು ಬೆಡ್ ಕೊಡಿ ಅಂದರೆ ಯಾರೂ ಕೊಡಲ್ಲ. ಅಲ್ಲಿ ಬೇಕು ದುಡ್ಡೇ ಮುಖ್ಯ. ಮನಸ್ಸು ಮುಖ್ಯ. ಯಾವಾಗಂತಂದರೆ ನಾವು ನಮ್ಮನ್ನು ತಿಳಿದು ನಾವು ಏನು ಮಾಡಬೇಕು ಅಂತ ನೋಡಿದಾಗ ಮನಸ್ಸು ಮುಖ್ಯ ಆಗುತ್ತೆ. ಆದರೆ ಈ ಪ್ರಪಂಚದಲ್ಲಿ ಬದುಕಬೇಕು ಅಂತಂದರೆ ದುಡ್ಡು ತುಂಬ ಇಂಪಾರ್ಟೆಂಟು. ತುಂಬ ಮುಖ್ಯವಾದದ್ದು ದುಡ್ಡು ಇರಲೇಬೇಕು. ಬನ್ನಿ ಇವಾಗ ಮಹಾಲಕ್ಷ್ಮಿ ಟೆಂಪಲ್ ಒಳಗಡೆ ಹೋಗೋಣ. ನೋಡಿ, ಒಂದೊಂದು ಕಲ್ಲುಗಳು ಹೇಗಿದ್ದಾವೆ, ದೇವಸ್ಥಾನದ ಆವರಣ ಹೇಗಿದೆ, ಕಲ್ಲ ಮೇಲೆ ಬರೆದಿರೋ ಚಿತ್ರಗಳು ಹೇಗಿದೆ ಅಂತ ನೋಡಿ. ಒಂಚೂರು ದೇವಸ್ಥಾನದ ಕಲರೇ ಹೋಗಿಲ್ಲ, ಫುಲ್ಲು ಬ್ಲ್ಯಾಕ್ ಆಗಿದೆ. ಅಂದರೆ ಆ ಕಲ್ಲು ಅಷ್ಟೊಂದು ಚೆನ್ನಾಗಿದೆ ಅಂತ ಅರ್ಥ. ಮತ್ತು ಇವು ಎಲ್ಲ ದೇವಸ್ಥಾನ ಗೋಡೆಗಳಿದಾವಲ್ಲ, ಅವಕ್ಕೆ ಯಾವುದಕ್ಕೂ ಸಿಮೆಂಟೇ ಇಲ್ಲ ಸ್ನೇಹಿತರೆ. ನೋಡಿ, ಬೇಕಾದರೆ ಬರೀ ಕಲ್ಲ ಮೇಲೆ ಕಲ್ಲು ಇಟ್ಟಿನೇ ಲಾಕ್ ಮಾಡಿ ದೇವಸ್ಥಾನ ಕಟ್ಟಿರೋದಷ್ಟೇ. ಯಾವುದಕ್ಕೂ ಸಿಮೆಂಟೇ ಇಲ್ಲ. ಬೇಕಾದರೆ ಸಮೀಪ ವಿಡಿಯೋ ಮಾಡಿ ತೋರಿಸ್ತೀನಿ. ಯಾವ ಗೋಡೆಗೂ ಸಿಮೆಂಟೇ ಇಲ್ಲ. ಅದು ಯಾವ ಥರ ಟೆಕ್ನಿಕ್ ಯೂಸ್ ಮಾಡಿದಾರೋ ಗೊತ್ತಿಲ್ಲ. ಕಲ್ಲ ಮೇಲೆ ಕಲ್ಲಿಟ್ಟು ಮತ್ತು ಮಧ್ಯದಲ್ಲಿ ಒಂದು ಕಲ್ಲಿಟ್ಟು ಆ 2 ಕಲ್ಲನ್ನು ಲಾಕ್ ಮಾಡೋದಂತೆ. ಆ ಥರ ಸಿಸ್ಟಮ್ ಇತ್ತಂತೆ ಆವಾಗ. ನೋಡಿ, ಡಿಸೈನ್ ಕೂಡ ಒಂದೊಂದು ಎಷ್ಟು ಸೂಕ್ಷ್ಮವಾಗಿ ಹಾಕಿದ್ದಾರೆ ಅಂತಂದರೆ ಒಂದು ಸೂಜಿಯಿಂದ ಬರೆದಿದ್ದಾರೇನೋ ಆ ಡಿಸೈನು ಅಂತ ಅನ್ಕೋಬೇಕು. ಅಷ್ಟು ಸಣ್ಣದಾಗಿ ಅಷ್ಟೊಂದು ಅಚ್ಚುಕಟ್ಟಾಗಿ ಡಿಸೈನ್ಗಳು ಮಾಡಿದ್ದಾರೆ. ನಾವು ದರ್ಶನ ತೊಗೊಂಡು ಇವಾಗ ಹೊರಗಡೆ ಬಂದ್ವಿ. ಒಳಗಡೆ ವಿಡಿಯೋ ಮಾಡೋ ಹಾಗಿರಲಿಲ್ಲ. ಹಾಗಾಗಿ ದೇವಸ್ಥಾನದ ಒಳಗಡೆ ನಾವು ವಿಡಿಯೋ ಮಾಡಿಲ್ಲ.
ಕೊಲ್ಲಾಪುರ ಆಯಿ ಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಧನ್ಯವಾದಗಳು.